ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಹೋಬಳಿಯಲ್ಲಿ ಖನಿಜ ಅನ್ವೇಷಣೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವೀರಾಪುರ ಹಾಗೂ ಮಾಗ್ಯಾತ್ನಹಳ್ಳಿ ಭಾಗದ ಸುಮಾರು 200 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಿಜಿಇ, ಟಿಐ ಮತ್ತು ವಿ ಬ್ಲಾಕ್ಗೆ ಖನಿಜ ಅನ್ವೇಷಣೆ ಹರಾಜು ಪ್ರಕ್ರಿಯೆ ಕೈಗೊಳ್ಳುವ ಕುರಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ರೈತರು ಮಾತನಾಡಿ, ಈ ಪ್ರದೇಶ ಸಂಪೂರ್ಣ ಕೃಷಿ ಆಧಾರಿತವಾಗಿದ್ದು ಸಾವಿರಾರು ಎಕರೆ ಅಡಿಕೆ ತೋಟಗಳು, ಕೃಷಿ ಭೂಮಿಗಳು, ಅರಣ್ಯ ಸಂಪತ್ತು ಹಾಗೂ ಪಶುಪಾಲನೆ ಆಧಾರಿತ ಜೀವನೋಪಾಯ ಇಲ್ಲಿದೆ. ಖನಿಜ ಅನ್ವೇಷಣೆಯಿಂದ ಭೂಗರ್ಭ ಜಲ ಮಟ್ಟ ಕುಸಿತ, ಬೆಳೆ ಹಾನಿ ಹಾಗೂ ಪರಿಸರ ನಾಶ ಸಂಭವಿಸುವ ಆತಂಕವಿದೆ ಎಂದು ಹೇಳಿದರು. ಗ್ರಾಮಸಭೆಯ ಪೂರ್ವಾನುಮತಿ ಇಲ್ಲದೆ ಯಾವುದೇ ಹರಾಜು ಪ್ರಕ್ರಿಯೆ ಮುಂದುವರೆಸಬಾರದು. ಪರಿಸರ ಹಾಗೂ ಸಾಮಾಜಿಕ ಪರಿಣಾಮ ಅಧ್ಯಯನ ವರದಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮಾಗ್ಯಾತ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 17ರಲ್ಲಿನ 11.08 ಎಕರೆ ಗೋಮಾಳ ಜಮೀನನ್ನು PMKUSUM ಯೋಜನೆ ಅಡಿಯಲ್ಲಿ 30 ವರ್ಷಗಳ ಗುತ್ತಿಗೆ ನೀಡಿರುವ ಕ್ರಮಕ್ಕೂ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದರು. ಗೋಮಾಳ ಜಮೀನು ಪಶು ಸಂಗೋಪನೆಗೆ ಅಗತ್ಯವಾಗಿದ್ದು ನೀಡಿರುವ ಅನುಮತಿಯನ್ನ ತಕ್ಷಣ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿಯವರ ಮೇಲೂ ಸಹ ಆಕ್ರೋಶ ವ್ಯಕ್ತಪಡಿಸಿ, ರೈತರುಗಳು ತಮ್ಮ ಹೊಲದಲ್ಲಿ ಬೆಳೆದಂತಹ ಮರ ಗಿಡವನ್ನ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ಗೋಮಾಳ ಜಮೀನಿನಲ್ಲಿ ಪೂರ್ಣವಾಗಿ ಅರಣ್ಯ ನಾಶ ಮಾಡಿದ್ದು ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಚೆನ್ನಪ್ಪ, ರೈತರ ಆಕ್ಷೇಪಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ಸಭೆಯ ಅಂತ್ಯದಲ್ಲಿ ಗ್ರಾಮಸ್ಥರು ತಮ್ಮ ಲಿಖಿತ ಮನವಿಗಳನ್ನು ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ರಶ್ಮಿ, ಚನ್ನಗಿರಿ ತಹಶೀಲ್ದಾರ್ NJ ನಾಗರಾಜ್, ರೈತ ಮುಖಂಡರುಗಳಾದ ಶ್ರೀಕಂಠಪ್ಪ, NG ಕುಬೇಂದ್ರಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯೋಗೀಶ್, ನಲ್ಲಿಹಂಕಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ದಿನೇಶ್, ರುದ್ರನಾಯಕ, ವೀರಾಪುರ ಮತ್ತು ಮ್ಯಾಗ್ಯಾತ್ನಹಳ್ಳಿ ಗ್ರಾಮಸ್ಥರುಗಳಾದ ಶಿವಕುಮಾರ್, ನಾಗರಾಜ್, ಸಂತೋಷ್, ಹಿದಾಯತ್, ರಾಜೇಶ್, ಪ್ರಸನ್ನ, ಮಹೇಶ್ ಸೇರಿದಂತೆ ಸುಮಾರು 15 ಹಳ್ಳಿಗಳ ರೈತರುಗಳು ಉಪಸ್ಥಿತರಿದ್ದರು. PM ಕುಸುಮ್ ಯೋಜನೆ ರೈತರ ಭೂಮಿಗಳಲ್ಲಿ ವಿದ್ಯುತ್ ಸರಬರಾಜು, ಕೃಷಿ ಮಾರ್ಗಗಳ ಹತ್ತಿರ ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ನಿರ್ಮಾಣ ಮಾಡಲು ವಿದ್ಯುತ್ ಇಲಾಖೆಯ ಪರವಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ ತಾ ಮತ್ತು ಪಾ ವಿಭಾಗ, ಬೆಸ್ಕಾಂ ವಿಭಾಗ ಕಂಪನಿ ದಾವಣಗೆರೆ ಇವರಿಗೆ 30 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಈ ಕುರಿತು ಆಯ್ತಾ ಇನ್ನೊಂದಿದೆ, ಅದಕ್ಕೆ ತಿದ್ದುಪಡಿ ಆದೇಶ ಮಾಡಿ ಅದನ್ನು ಏನಕ್ಕೆ ಇವರಿಗೆ ಕೊಟ್ಟಿದ್ರು, ಅವರಿಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊಟ್ಟಿದ್ರು, ಅದನ್ನು ತಿದ್ದುಪಡಿ ಮಾಡಿ ಅಧೀಕ್ಷಕ ಇಂಜಿನಿಯರ್ ಏನೀಗ ಸರ್ಕಾರಿ ಭೂಮಿ ಅಂದ್ರೆ ಹೆಂಗ ಯಾವ್ದಕ್ಕೆ ಕೊಡೋದಲ್ಲ ಸರ್, ಹಂಗೆ ನನಕ ಮುಖ ಅಂತ ಇದ್ದಾಗ ಕೇಳೋದು ಏನಿಲ್ಲ ಸರ್. ಈ ಹತ್ರ ನಾನು ಮಾತಾಡ್ತೀನಿ, ನೀವು ಅರ್ಜಿ ಕೊಡೋದು ಕೇಳಿ ನನಗೆ ಬಂದಿಲ್ಲ, ಇವತ್ತರೆಗೂ ಬಂದಿಲ್ಲ. ಇದಕ್ಕೆ ಕೊಡಪ್ಪ ಮುನ್ಸಿಪಾಲಿಟಿ ಏನೇ ದಾಖಲಾತಿಯನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹೋಗ್ಬೇಕಾಗುತ್ತೆ. ಈಗ ಹೇಳಿದ್ರಪ್ಪ ಕೇಳಲ್ಲ ಅವರು. ಫಾರೆಸ್ಟ್ನವರೇ ಅವರೇ ಸ್ವಂತ, ಇವನ್ನೇ ಸ್ವಂತಿರ್ತಾರೆ, ಎಲ್ಲರೂ ಸ್ವಂತಿರ್ತಾರೆ. ಈಗ ಮತ್ತೆ ಮುಂದಕ್ಕೆ ನಾವು ಏನ್ ಮಾಡ್ಬೇಕು, ಏನಂತ ನಿಮ್ಮಿಂದ ನಮಗೆ ಅನುಕೂಲ ಮಾಡ್ಕೊಡ್ತೀರಾ? ಎಲ್ಲರಿಗೂ ಗೊತ್ತಾಗಿದೆ, ಮಾಹಿತಿ ತಪ್ಪು ಮಾಡಿ ಜಿಲ್ಲಾಧಿಕಾರಿ ಬರೋವರೆಗೆ ನಾವೆಲ್ಲರೂ ಕೈ ಕೊಡೋದೇ ಯಾಕೆ ಏನೇನು ಮಾಹಿತಿ ಎಲ್ಲ ಸರ್,
ನೀವು ಈ ಥರ ಡಿ ಸಿ ಕೇಳ್ತಾರೆ ಮತ್ತೆ ನೀವು ಹೆಂಗೆ ಡಿ ಸಿ ಹತ್ರ ಕೇಳಿದ್ರಿ ಅಂತ ನೀವೇನು ಕ್ವಶನ್ ಮಾಡಕ್ಕೆ ಇದ್ದೀರಾ ನೀವು ಹಿಂಬಾರ ಕೊಡ್ತೀರಾ? ವರದಿ ಷಣ್ಮುಖ ನಾಯ್ಕ, ವಿಸ್ಮಯ ಮಾಧ್ಯಮ, ದಾವಣಗೆರೆ.